ಹಾಯ್ ಹಲೋ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಟೆಕ್ ಮಾಸ್ಟರ್ ಕನ್ನಡಗೆ ಸ್ವಾಗತ. ಸ್ನೇಹಿತರೆ, ರಾಜ್ಯದಲ್ಲಿ ಗೃಹ ಜ್ಯೋತಿ ಫಲಾನುಭವಿಯ ಪರಿಶೀಲನೆ ಅರ್ಜಿಯಂತೂ ಪ್ರಾರಂಭವಾಗಿಬಿಟ್ಟಿದೆ. ಇದು ಎಲ್ಲ ಗ್ರಾಮದಲ್ಲಿ ಲೈನ್‌ಮ್ಯಾನ್ ಮತ್ತು ಪವರ್‌ಮ್ಯಾನ್‌ಗಳು ಎಲ್ಲ ಬಂದು ಇದು ನಿಮಗೆ ಅರ್ಜಿ ಕೊಡ್ತಾ ಇದ್ದಾರೆ. ಒಂದೊಂದು ಕಡೆ ಅವರು ಕೂಡ ಫಿಲ್ ಮಾಡ್ತಾ ಇದ್ದಾರೆ, ಒಂದು ಕಡೆ ನಾವು ಕೂಡ ಫಿಲ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಇದು ಫಿಲ್ ಮಾಡೋದು ಹೇಗೆ ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಎಲ್ಲ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಇದು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ತಾ ಇದ್ದಾರೆ, ಎಲ್ಲ ಸರಿಯಾಗಿ ಉಪಯೋಗಿಸ್ತಿದ್ದಾರೆ, ಯಾರು ಹೇಗೆ ಮಾಡ್ತಿದ್ದಾರೆ ಅಂತ ಎಲ್ಲ ನಿಮಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ, ಮತ್ತೇನಿಲ್ಲ. ಬನ್ನಿ ಇವಾಗ ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಮೊದಲನೇದಾಗಿ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಲ್ಲಿ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ, ಹಚ್ಚಬೇಕಾಗುತ್ತೆ. ಹಚ್ಕೊಳ್ಳಿ. ಮತ್ತು ನಿಮಗೆ ವಿದ್ಯುತ್ ಸರಬರಾಜು ಕಂಪನಿ ಹೆಸರು ಇದು ಎಸ್ಕಾಮ್, ಜೆಸ್ಕಾಮ್ ಅಂತ ಎಲ್ಲ ಇರ್ತಾವಲ್ಲ. ಅಲ್ಲಿ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಮತ್ತು ಕರೆಂಟ್ ಬಿಲ್ಲಿನೊಂದು ರೆಸಿಪ್ಟು ಮತ್ತು ಆಧಾರ್ ಕಾರ್ಡ್ಗೆ ನಂಬರ್ ಲಿಂಕ್ ಇರುವಂಥ ಒಂದು ಮೊಬೈಲ್ ನಂಬರ್ ಬೇಕಾಗುತ್ತೆ. ಇಲ್ಲಿ ಹೇಗೆ ಅಂತ ಎಲ್ಲ ನಿಮಗೆ ಹೇಳ್ತೀನಿ. ಅವರು ಬಂದು ನಿಮಗೆ ಒಂದು ಅವರ ಹತ್ರ ಕಂಪ್ಯೂಟರ್ನಲ್ಲಿ ಮಾಡ್ತಾರೆ. ಇಲ್ಲಿ ನಿಮಗೆ ಏನೇನು ಮಾಡಬೇಕಂದ್ರೆ ಈ ಫಾರ್ಮಲ್ಲಿ ವಿದ್ಯುತ್ ಸರಬರಾಜು ಕಂಪನಿ ಹೆಸರು ಅಂತ ಇರುತ್ತೆ. ಅದು ಅವರು ನಿಮಗೆ ಕರೆಂಟ್ ಬಿಲ್ಲಲ್ಲಿ ನಿಮಗೆ ಸಿಗುತ್ತದೆ ಏನಿದೆ ಅಂತ, ಜೆಸ್ಕಾಮ್ ಮತ್ತು ಅಂತ. ವಿದ್ಯುತ್ ಬಿಲ್ಲಿನ ಖಾತೆ ಸಂಖ್ಯೆ ಇರುತ್ತೆ. ಆ ಖಾತೆಯಲ್ಲಿ ನಿಮಗೆ ಅದರಲ್ಲಿ ಇರುತ್ತೆ, ಅದು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಫಲಾನುಭವಿಯ ಆಧಾರ್ ಕಾರ್ಡ್ ಸಂಖ್ಯೆ. ವಿದ್ಯುತ್ ಬಿಲ್ಲಲ್ಲಿ ಹೆಸರು ಯಾರಿದಿರ್ತಲ್ಲ ಅವ್ರದ್ದು ಆಧಾರ್ ಕಾರ್ಡನ್ನು ಆ್ಯಡ್ ಮಾಡಬೇಕು ಇಲ್ಲಿ. ಮತ್ತು ಇಲ್ಲಿ ಆಧಾರ್ ಕಾರ್ಡ್ನಲ್ಲಿರುವಂತೆ ಫಲಾನುಭವಿಯ ಹೆಸರು. ಆಧಾರ್ ಕಾರ್ಡ್ನಲ್ಲಿ ಹೇಗಿರುತ್ತಲ್ಲ ಈ ಕರೆಂಟ್ ಬಿಲ್ ಯಾರ ಹೆಸರು ಮೇಲೆ ಇರುತ್ತಲ್ಲ ಅವ್ರದ್ದು ಸೇಮ್ ಹಾಕಿ. ಮತ್ತು ಗೃಹ ಜ್ಯೋತಿ ಯೋಜನೆಗೆ ನೋಂದಾಯಿಸಿದ ಫಲಾನುಭವಿ ಮೊಬೈಲ್ ಸಂಖ್ಯೆ. ಅದು ಲಿಂಕ್ ನಂಬರ್ ಯಾವುದಿರುತ್ತಲ್ಲ ಆ ನಂಬರನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಫಲಾನುಭವಿ ಮಾಲೀಕಿನ ಮನೆ ಬಾಡಿಗೆನ ಅಥವಾ ಅಂತ ಕೇಳುತ್ತದೆ. ಮಾಲೀಕನ ಬಾಡಿಗೆದಾರ ಅಂತ ಇರುತ್ತೆ. ಎರಡೂ ಇರುತ್ತೆ, ನಿಮ್ದು ಯಾವುದಿದೆ ಅದು ಚೂಸ್ ಮಾಡ್ಕೊಳ್ಳಿ, ಮಾಲೀಕ ಬಾಡಿಗೆದಾರ. ಮತ್ತು ಅಲ್ಲಿ ಕೆಳಗಡೆ 7ನೇದಲ್ಲಿ ಫಲಾನುಭವಿಯ ಪಡಿತರ ಚೀಟಿ ಹೊಂದಿರುವ ಬಗ್ಗೆ ಮಾಹಿತಿ, ಅಂದರೆ ರೇಷನ್ ಕಾರ್ಡ್ ಇದ್ದರೆ APL, BPL ಯಾವುದೂ ಇಲ್ಲ ಅಂದರೆ ಯಾವುದಿಲ್ಲ ಅಂತ ಹಾಕಿ APL ಮತ್ತು BPL ಯಾವುದು ಚೂಸ್ ಮಾಡ್ಕೊಳ್ಬೋದು. ಇಲ್ಲಿ ನಿಮಗೆ BPL ಕಾರ್ಡ್ ನಂಬರ್, ಕಾರ್ಡ್ ಸಂಖ್ಯೆನೂ ಕೂಡ ಆ್ಯಡ್ ಮಾಡಿ ಇಲ್ಲಿ. ಮತ್ತು ಇಲ್ಲಿ 8ನೇ ಕಾಲಮ್ನಲ್ಲಿ ಫಲಾನುಭವಿಯ ಕರ್ನಾಟಕ ರಾಜ್ಯ ನೋಂದಾಯಿಸಿದ ಮತದಾರ ಹೌದಾ ಅಂತ ಹಾಕಿ. ಇಲ್ಲಿ ನಿಮಗೆ ವೋಟರ್ ಐ ಡಿ ಕೇಳ್ತದೆ. ಲಿಂಕ್ ಇದೆ ಅಂತ ಇದೆ, ಹೌದಾ ಅಂತಿರ್ಬೋದು, ಎಸ್ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ. ಹಾಗಾದರೆ ನಿಮ್ಮ ಮತದಾರರ ಗುರುತಿನ ಚೀಟಿಯಲ್ಲಿ ಎಪಿಕ್ ಸಂಖ್ಯೆ ನಮೂದಿಸಿ. ಎಪಿಕ್ ನಂಬರ್ ಅಂತಂದರೆ ಐಡೆಂಟಿ ಕಾರ್ಡ್ನಲ್ಲಿ ಇರುವಂಥ ನಂಬರ್ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ, ಮತ್ತೇನಿಲ್ಲ. ಮತ್ತು ಫಲಾನುಭವಿಯ ವರ್ಗ, ಸರಿಯಾದ ವರ್ಗನು ಅಂದರೆ ನಿಮ್ಮದು ಕಾಸ್ಟ್ ಯಾವುದು ಇಲ್ಲಿರುತ್ತೆ, OBC, SC, ST ಅಂತ ಇರುತ್ತೆ, ಯಾವುದಾದ್ರು ಚೂಸ್ ಮಾಡ್ಕೊಳ್ಳಿ. ಫಲಾನುಭವಿಯ ಆದಾಯ ತೆರಿಗೆ ಪಾವತಿಸಿದರೆ ಸರಿಯಾದ ಟೆಕ್ ಮಾಡಿ. ಆದಾಯ ತೆರಿಗೆ ಪ್ಯಾನ್ ಕಾರ್ಡ್ ಹೊಂದಿದ್ದರೆ ಪ್ಯಾನ್ ಕಾರ್ಡ್ ಸಂಖ್ಯೆ ನಮೂದಿಸಿ ಅಂತಿದೆ, ಇದು ಆಪ್ಷನ್ ಇದೆ. ಇಲ್ಲಿ ಇಲ್ಲ ಅಂತ ಇದೆ. ಇಲ್ಲಿ ಮತ್ತು ಫಲಾನುಭವಿ ವೃತ್ತಿ ಅಂತ ಇರುತ್ತೆ, ಏನು ಕೆಲಸ ಮಾಡ್ತಾರೆ ಅಂತೇಳಿ ನಿಮಗೆ ಇರುವಂಥದ್ದು. ಸರ್ಕಾರಿ ನೌಕರಿ, IT ಉದ್ಯೋಗ, ಸ್ವಯಂ ಉದ್ಯೋಗ, ಶಿಕ್ಷಕ, ಕಾರ್ಪೊರೇಟರ್, ಪ್ಲಂಬರ್, ಎಲೆಕ್ಟ್ರಿಷಿಯನ್, ಚಾಲಕ, ರೈತ, ಕಾನೂನು ವೃತ್ತಿ, ಗಾರ್ಮೆಂಟ್ ಮತ್ತು ಕಾರ್ಮಿಕ, ಮತ್ತು ಬೀದಿ ದೀಪ ವ್ಯಾಪಾರಿ, ಡೆಲಿವರಿ ಏಜೆಂಟ್, ಪೌರ ಕಾರ್ಮಿಕ, ಇದು ನೀವು ಚೂಸ್ ಮಾಡ್ಕೊಳ್ಳಿ. ಇದೇ ಆಗಿರುತ್ತೆ. ಇಲ್ಲಿ ಕೆಳಗಡೆ ಒಂದು ಫಲಾನುಭವಿಯ ಸೈನ್ ಇರುತ್ತೆ. ಅದು ಸಮೀಕ್ಷೆದಾರರ ಸಹಿ ಇರುತ್ತೆ. ಇಷ್ಟು ಫಿಲಪ್ ಮಾಡಿ ಅವರ ಕೈಗೆ ಕೊಡಬೇಕು. ಆಲ್ಮೋಸ್ಟ್ ಎಲ್ಲ ಅವರೇ ಫಿಲಪ್ ಮಾಡ್ಕೋತಾ ಇದ್ದಾರೆ ಎಲ್ಲ ಕಡೆ. ಯಾರಾದರೂ ಮಿಸ್ಟೇಕಾಗಿ ಕೊಟ್ಟಿದ್ರೆ ಈ ಥರ ಫಿಲಪ್ ಮಾಡಿ ಅವರಿಗೆ ಕೊಡಿ. ಇದು ನಿಮ್ಮ ಕಂಪ್ಲೀಟಾಗಿ ಇರುತ್ತೆ. ಇದೇ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ, ಮತ್ತು ಚಾನಲ್ಗೆ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.